ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಸೇಂಜ್ ಹಾಕಿಸ್ಕೊಂಡು ಹಾಗೆ ನಮ್ಮ ಅಕ್ಕರ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದ. ಸುನೀಲ್ ನಮ್ಮ ಅಕ್ಕ ರಾಖಿ ಕಟ್ತೀನಿ ಬಾ ಅಂತ ಹೇಳಿದರು. ಹೋಗ್ತಾ ಹಂಗೆ ಒಂದು ವೆಜ್ ಪಲಾವ್ ತಿನ್ಕೊಂಡು ಹಾಗೆ ಒಂದು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಸೀದಾ ಹೊರಟೋ ನಮ್ಮ ಅಕ್ಕರ ಮನೆ ಹತ್ರ. ನಮ್ಮ ಅಕ್ಕ ರಾಖಿ ಕಟ್ತೀನಿ ಬಾ ಅಂತ ಹೇಳಿದರು. ಸೀದಾ ಹೋದೋ ನಮ್ಮ ಅಕ್ಕರ ಮನೆ ಹತ್ರ. ಇಲ್ಲಿ ನೋಡಿದರೆ ಇವರು ಸ್ನೋಪು ಪೌಡ್ರು ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಹಾಕ್ತವ್ರೆ. ಪಾಪ ಮದುವೆ ಆಗಿದೆ, ಹಂಗಾದ್ರೂ ಬೇಕಂತ ಅವ್ರಿಗೆ. ನೋಡಿ ನೋಡಿ ನಮ್ಮ ಡಿ ಬಾಸು ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತಾರೆ ಹಂಗೆ. ನೋಡಿ ಸ್ವಾಮಿ ಯಾವ್ದು ಆಸ್ಪತ್ರೆಗೆ ತೋರ್ಸ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡ. ನಮ್ಮ ಅಕ್ಕ ರಾಖಿ ಕಟ್ಟಕ್ಕೆ ರೆಡಿ ಆದರು. ಇಲ್ಲಿ ನೋಡಿದರೆ ನಮ್ಮ ಸುನೇಣ ತರಲೆ ಮಾಡ್ಕೊಂಡು ನನ್ನ ತಮ್ಮನ ಜೊತೆ ತರಲೆ ಮಾಡ್ಕೊಂಡು ಕೂತ್ಕೊಂಡು ನೋಡಿ ರಾಖಿ ಕಟ್ಬೇಕಾದ್ರು ತರಲೆ ಮಾಡ್ತಾರೆ ಅವರು. ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೆ, ಸೊ ಹಂಗಾಗಿ ಜಾಸ್ತಿ ತರಲೆ ಮಾಡ್ತಾರೆ ನಮ್ಮ ಕೂಡ ಅಷ್ಟೇ. ನಾನೆಲ್ಲವ ಕಂಡೆನು ಸಂತೋಷ ನಿನಗೆ ತಿನ್ನಿಸಿ ನೋವೆಲ್ಲ ನಾನುಂಡೆನು. ಹಸಿವೆ ಎಂಬುದೇ ನಿನಗೆ ತಿಳಿಯಬಾರದು, ಅಮ್ಮನಿಲ್ಲದ ಕೊರತೆ ಕಾಡಬಾರದು ಎಂದು ಹಗಲು ರಾತ್ರಿ ಹೆಗಲು ಕೊಟ್ಟೈ ಅಣ್ಣನ ಮನ್ನಿಸು ಇಲ್ಲವೇ ದಂಡಿಸು. ಹಾಗೆ ನಮ್ಮ ಅಕ್ಕರ ಮನೆ ಮುಗಿಸ್ಕೊಂಡು ರಾಖಿ ಕಟ್ಟಾಯಿತು. ಸೀದಾ ನಮ್ಮ ತಂಗಿ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇತ್ತು. ಫುಲ್ಲು ಮಳೆ ನೋಡಿದರೆ. ಹಂಗೆ ಹೋಗ್ತಾ ಒಂದು ಸಾಂಗ್ ಕೇಳ್ಕೊಂಡು ಹಂಗೆ ಹೋಗ್ತಾ ಇದ್ದ. ನನ್ನ ತಂಗಿ ಅಂದರೆ ನನಗೆ ಅಷ್ಟು ಇಷ್ಟ. ನಾವು ಚಿಕ್ಕ ಮಕ್ಕಳಲ್ಲಿ ಹೆಂಗೆ ಕಿತ್ತಾಡ್ತಿದ್ವು ಅಂದರೆ ನಾಯಿ ಕಿತ್ತಾಡ್ದಂಗೆ ಕಿತ್ತಾಡಿವು. ಈಗ ಇಲ್ಲಿ ನೋಡಿದರೆ ಫುಲ್ ಜಾಮು, ಗೊರಗೊಂಟೆಪಾಳ್ಯ. ಟೈಮ್ ನೋಡಿದರೆ 4:34. ಈಗಲೇ ಹೆಡ್ಲೈಟ್ ಆಗಿ ಬರ್ತಾವ್ರೆ. ಕತ್ಲೆ ಆಗಿರೋ ಥರ ಕಾಣ್ತಾ ಇದೆ ಈಗಲೇ. ಕೊನೆಗೆ ನನ್ನ ತಂಗಿ ಮನೆ ಹತ್ರ ಬಂದು ನನ್ನ ತಂಗಿ ಅಲ್ಲೇ ರಾಖಿ ಕಟ್ಟಕ್ಕೆ ರೆಡಿ ಆಗಿದ್ಲು. ನನ್ನ ತಂಗಿ ಏನು ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ರು. ಅಣೆಯ ಎಲ್ಲಿದ್ಯಾ, ಅಣೆಯ ಎಲ್ಲಿದ್ಯಾ, ಬೇಗ ಬಾ ಬೇಗ ಬಾ. ಮಾತಾಡು ಮಂದಾರವೇ, ಈ ಮುನಿಸಲು ಒಂದು ಅಂದ ಇದೆ, ಮೌನಾನು ಬಂಗಾರವೇ. ಬೆನ್ನ ನೇರಿಕೋ ನನ್ನ ಕುದುರೆ ಮಾಡಿಕೋ,